ಆ್ಯಕ್ಚುಲಿ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಕೂಡ ಇಲ್ಲ ನಮಗೆ. ನಾವು ಬದುಕ್ತಾ ಇರೋ ಬದುಕನ್ನು ಹೇಗೆ ನಾವು ಇನ್ನಷ್ಟು ಚೆನ್ನಾಗಿ ಬದುಕಬೇಕು ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಅಂದರೆ ನನ್ನಲ್ಲಿರ್ತಕ್ಕಂಥ ಕೋಪನ ಕಡಿಮೆ ಮಾಡಿಕೊಂಡೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಜೈ ಮಾತಾಡ್ತಾ ಇದ್ದೀನಿ. ಹಳೆ ಸಿನಿಮಾಗಳ ಬಗ್ಗೆ ರಿವ್ಯೂ ಮಾಡೋಣ ಅಂತ ನನ್ನ ಮನಸ್ಸಿಗೆ ಅನಿಸ್ಲಿಕ್ಕೆ ಶುರುವಾಯಿತು. ಸೊ ಆ ಒಂದು ಕಾರಣಕ್ಕೆ ಈ ಸಿನಿಮಾಗಳನ್ನು ರಿವ್ಯೂ ಮಾಡಲಿಕ್ಕೆ ನಾನು ಹೊರಟಿದ್ದೀನಿ. ಸೊ ಇವತ್ತಿನ ಮೊದಲನೇ ಎಪಿಸೋಡು ಯಾವ ಸಿನಿಮಾ ಬಗ್ಗೆ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಫೇವ್ರೇಟ್ ಅನ್ಬೋದು, ನನ್ನ ಒಂದು ಬದುಕಿನ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ ಅನ್ಬೋದು. ಎಸ್ಪೆಷಲಿ ಅದರಲ್ಲಿ ಆ್ಯಕ್ಟ್ ಮಾಡಿರ್ತಕ್ಕಂಥ ನಟರ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಇಡೀ ಇಂಡಿಯನ್ ಸಿನಿಮಾ ಒಂದು ಇಂಡಸ್ಟ್ರಿನಲ್ಲೇ ಇವರಂಥ ಆ್ಯಕ್ಟ್ರನ್ನ ಮುಂದೆಂದೂ ಕೂಡ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವರೇ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು. ಸಿನಿಮಾ ಹೆಸರು ಬಂದು ಭಕ್ತ ಕುಂಬಾರ ಅನ್ನೊಂದು ಸಿನಿಮಾ. ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಆ ಸಿನಿಮಾದ ಪಾತ್ರ ಒಂದು ಮಣ್ಣಲ್ಲಿ ಮಡಿಕೆನ ತಯಾರು ಮಾಡಿ ಸಂತೆಗಳಲ್ಲಿ ಮಾರುವಂಥ ಒಂದು ಪಾತ್ರ. ಸೊ ಈ ಸಿನಿಮಾ ಎಸ್ಪೆಷಲಿ ನನಗೆ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅಂದರೆ, ಸಿನಿಮಾಗಳು ಹೇಗಿರಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಜನಗಳ ಮೇಲೆ ಇಂಪ್ಯಾಕ್ಟ್ ಮಾಡಬೇಕಂದ್ರೆ ಬದುಕನ್ನು ಬದಲಾವಣೆ ಮಾಡುವಂಥ ಸಿನಿಮಾಗಳಿರಬೇಕು. ನಮ್ಮ ಬದುಕನ್ನು ಏನು ಬದುಕ್ತಾ ಇದ್ದೀವಿ ನೆಮ್ಮದಿಯಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಸುಧಾರಣೆ ಆಗ್ತಾ ಬೆಳೀತಾ ಹೋಗಬೇಕು. ಆ ಥರದ ಸಿನಿಮಾಗಳು ಬೇಕು ಆ್ಯಕ್ಚುಲಿ. ಸೊ ನಾನು ರೀಸೆಂಟಾಗಿ ಸುಮಾರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ನೋಡ್ತಾ ಬರ್ತಾ ಇದ್ದೀನಿ ಇವಾಗ. ಸೊ ಅದರಲ್ಲಿ ಈ ಭಕ್ತ ಕುಂಬಾರ ಸಿನಿಮಾ ನೋಡಿದ್ಮೇಲೆ ಅದರಲ್ಲಿ ನನಗೆ ಸುಮಾರು ವಿಚಾರಗಳು ಕಲಿತೆ ಆ ಸಿನಿಮಾಯಿಂದ. ಏನು ಅಂತ ಹೇಳಿದ್ರೆ, ನನ್ನಲ್ಲಿರ್ತಕ್ಕಂಥ ಕೋಪನ ಕಡಿಮೆ ಮಾಡಿಕೊಂಡೆ. ಆ್ಯಂಡ್ ಅಲ್ಲಿ ಗಂಡ ಆದಂಥವ್ನು ಹೇಗಿರಬೇಕು, ಹೆಂಡತಿ ಆದಂಥವಳು ಹೇಗಿರಬೇಕು, ಅಲ್ಲಿ ಮನೆಯ ವಾತಾವರಣ ಹೇಗಿರುತ್ತೆ, ಒಂದು ಕುಟುಂಬ ಹೇಗಿರಬೇಕು, ಅಂದರೆ ನಾವು ಬದುಕ್ತಾ ಇರೋ ಬದುಕನ್ನು ಹೇಗೆ ನಾವು ಇನ್ನಷ್ಟು ಚೆನ್ನಾಗಿ ಬದುಕಬೇಕು ಅನ್ನೋದನ್ನು ಈ ಸಿನಿಮಾ ತೋರಿಸ್ಕೊಟ್ಟಿದೆ. ಸುಮಾರು ಹಳೆಯ ಸಿನಿಮಾಗಳು, ಓಲ್ಡ್ ಇಸ್ ಗೋಲ್ಡ್ ಅದಕ್ಕೆ ಹೇಳುವಂಥದ್ದು. ಎಸ್ಪೆಷಲಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಸಿನಿಮಾ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಅದು ನಂಬರ್ 1 ಅಂತ ಹೇಳ್ಬೋದು. ಅಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಸಿನಿಮಾಗಳು. ಇವಾಗಲೂ ಸಿನಿಮಾಗಳು ಬರ್ತಾ ಇದೆ, ಅಂದರೆ ಜನಗಳ ಮೇಲೆ ಇಂಪ್ಯಾಕ್ಟ್ ಮಾಡುವಂಥ ಸಿನಿಮಾಗಳು ಬೇಕು. ಇವಾಗಲೂ ಸಿನಿಮಾ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಇವತ್ತು ಎಲ್ಲ ಪ್ಯಾನ್ ಇಂಡಿಯಾ ದೊಡ್ಡ ಲೆವೆಲಿಗಿದೆ. ಕರ್ನಾಟಕನ ಕನ್ನಡ ಭಾಷೆನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ, ಖುಷಿ. ಆದರೆ ಸಿನಿಮಾಗಳು ಹೇಗಿರ್ಬೇಕಂತ ಹೇಳಿದ್ರೆ, ನಮ್ಮ ವ್ಯಕ್ತಿತ್ವವನ್ನು ಬೆಳಿಬೇಕು ಆ ಸಿನಿಮಾಗಳನ್ನು ನೋಡಿದ್ರೆ. ಅದು ಎಸ್ಪೆಷಲಿ ನನಗೆ ಭಕ್ತ ಕುಂಬಾರ ಸಿನಿಮಾದಲ್ಲಿ ಸಿಕ್ತು. ನನ್ನಲ್ಲಿ ನಾನು ಸುಮಾರು ಬದಲಾವಣೆಗಳನ್ನು ಮಾಡಿಕೊಂಡೆ. ನಿಜವಾಗ್ಲೂ ಯೂಟ್ಯೂಬಲ್ಲಿ ಸುಮಾರು ಸಿನಿಮಾಗಳಿದೆ, ಅದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳಿದೆ. ನಿಜವಾಗ್ಲೂ ಅವರ ದೊಡ್ಡ ಅಭಿಮಾನಿ ಆಗಿದ್ದೀನಿ ನಾನು, ಎಸ್ಪೆಷಲಿ ಸುದೀಪ್ ಸರ್ ಅಭಿಮಾನಿ ನಾನು. ಬಟ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳು ನೋಡಿದ್ಮೇಲೆ ನಿಜವಾಗ್ಲೂ ಅವ್ರ ನಟನೆಗಂತೂ ಸೋತೆ ಹೋಗ್ಬಿಟ್ಟಿದ್ದೆ ನಾನು. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಕೂಡ ಇಲ್ಲ ನಮಗೆ. ಸೊ ಆದ್ರೂ ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಆ ನಟನೆ, ಅವರ ಒಂದು ಮಾತಾಡುವಂಥ ಒಂದು ಪದಗಳ ಒಂದು ಬಳಕೆ ಆಗಿರ್ಬೋದು, ನಿಜವಾಗ್ಲೂ ಖುಷಿ ಪಡುವಂಥ ಇವಾಗಿನ ಯಂಗ್ಸ್ಟರ್ಗಳಿಗೆ ಒಂದು ಹಳ್ಳಿ ಸೊಗಡಿನ ಸಿನಿಮಾಗಳನ್ನು ನೋಡೋದ್ರಿಂದ ನಮ್ಮ ಕಲ್ಚರ್, ನಮ್ಮ ಒಂದು ಬದುಕು ಹೇಗಿತ್ತು, ಪೂರ್ವಜರು ಹೇಗೆ ಬದುಕನ್ನು ಬಾಳ್ತಿದ್ರು, ಹೇಗೆ ಒಂದು ದೇವರುಗಳನ್ನು ನಂಬ್ತಾ ಇದ್ರು, ಆ ಬದುಕನ್ನು ಕೂಡ ನಾವು ಕಣ್ಮುಂದೆ ನೋಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನು ನೋಡಿ. ಸೊ ದಯವಿಟ್ಟು ಆ ಸಿನಿಮಾವನ್ನು ನೀವು ಕೂಡ ನೋಡಿ. ಎಸ್ಪೆಷಲಿ ಭಕ್ತ ಕುಂಬಾರ ಸಿನಿಮಾ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಆ ಸಿನಿಮಾನ ನೋಡಿ. ಆ್ಯಂಡ್ ಒಂದೊಂದು ಎಪಿಸೋಡ್ ಆಗಿ ನಾನು ಇದು ಕೂಡ ಎಲ್ಲೋ ಒಂದು ಕಡೆ ಮೋಟಿವೇಶನ್ ಒಂದು ಬೀರುತ್ತೆ ರಿವ್ಯೂ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆನ ಡಾಕ್ಟರ್ ರಾಜ್ಕುಮಾರ್ ಸರ್ ಸಿನಿಮಾ ಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನೀವೇನೇನ ಬದಲಾವಣೆ ಮಾಡ್ಕೊಂಡಿದ್ರೆ ಸಿನಿಮಾಗಳನ್ನು ನೋಡಿ ಅಂತ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಮತ್ತೊಂದು ಎಪಿಸೋಡ್ ಒಟ್ಟಿಗೆ ನಾನು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮತ್ತೊಂದು ಸಿನಿಮಾ ಬಗ್ಗೆ ನಾನು ಡೀಪ್ ಆಗಿ ಸ್ವಲ್ಪ ತಿಳ್ಕೊಂಡು ರಿವ್ಯೂ ಮಾಡ್ಲಿಕ್ಕೆ ಹೋಗ್ತೀನಿ. ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.